ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಟ ದರ್ಶನ್ ಹೆಸರಿನ ಜೊತೆ ಆಗಾಗ ತಳುಕು ಹಾಕಿಕೊಳ್ಳೋ ಪವಿತ್ರ ಗೌಡ ಯಾರು? ಇವರ ಹಿನ್ನೆಲೆ ಏನು? ಮೊದಲ ಗಂಡ ಯಾರು? ದರ್ಶನ್ ಪರಿಚಯವಾಗಿದ್ದು ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಯಾರು ಈ ಪವಿತ್ರ ಗೌಡ? ಫ್ರೆಂಡ್ಸ್, ಪವಿತ್ರ ಗೌಡ ಬೆಂಗಳೂರು ಮೂಲದ ನಟಿ ಕಮ್ ಫ್ಯಾಷನ್ ಡಿಸೈನರ್. ಇವರು 2013ರಲ್ಲಿ ರಿಲೀಸ್ ಆದ ಛತ್ರಿಗಳು ಸರ್, ಛತ್ರಿಗಳು ಮತ್ತು ಅಗಮ್ಯ ಸಿನಿಮಾಗಳ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ನಂತರ ಸಾರಾ ಗೋವಿಂದೂರ ಪುತ್ರ ಅನೂಪ್ಗೆ ಸಾಗುವ ದಾರಿಯಲ್ಲಿ ಎಂಬ ಚಿತ್ರದಲ್ಲಿ ಜೋಡಿಯಾದ್ರು. ಈ ನಡುವೆ 2016ರಲ್ಲಿ ತಮಿಳು ಚಿತ್ರರಂಗದಿಂದ ಆಫರ್ ಬಂತು. ಅಲ್ಲಿಗೆ ಹೋಗಿ 54-3-2-1 ಸಿನಿಮಾದಲ್ಲಿ ನಟಿಸಿದ್ರು. ಬಳಿಕ ಸ್ಯಾಂಡಲ್ವುಡ್ಗೆ ವಾಪಸ್ ಬಂದು ಪ್ರೀತಿ ಕಿತಾಬು ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ನಿರ್ವಹಿಸಿದ್ರು. ಆಮೇಲೆ ಬತಾಸ್ ಎಂಬ ಚಿತ್ರ ಒಪ್ಪಿಕೊಂಡ್ರು, ಆದ್ರೆ ಅದು ರಿಲೀಸ್ ಆಗ್ಲಿಲ್ಲ. ಹೀಗೆ ಮಾಡಿದ್ದು ಬೆರಳೆಣಿಕೆಯಷ್ಟು ಸಿನಿಮಾಗಳಾದ್ರೂ ಯಾವುದು ಕೂಡ ಪವಿತ್ರ ಗೌಡಗೆ ಅಷ್ಟರ ಮಟ್ಟಿಗೆ ಹೆಸರು ತಂದು ಕೊಡ್ಲಿಲ್ಲ. ಇವರು ಹೆಚ್ಚು ಸದ್ದು ಮಾಡಿದ್ದು, ಸುದ್ದಿಯಾಗಿದ್ದು ದರ್ಶನ್ ವಿಚಾರದಲ್ಲಿ. ದರ್ಶನ್ ಪರಿಚಯವಾಗಿದ್ದ ಹೇಗೆ? ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ರು ಚಿತ್ರರಂಗದವರು, ಹೀಗಾಗಿ ಪರಿಚಯವಾಗೋಕೆ ಬೇರೆ ವೇದಿಕೆ ಬೇಕಿರ್ಲಿಲ್ಲ. 2014-15ನೇ ಇಸವಿಯಲ್ಲಿ ಪರಸ್ಪರ ಹತ್ತಿರವಾದ್ರು. ಅಂದಿನಿಂದಲೇ ಇಬ್ಬರ ಸಂಬಂಧದ ಬಗ್ಗೆ ಗುಸುಗುಸು ಪಿಸುಪಿಸು ಹರಿದಾಡೋಕೆ ಶುರುವಾಯ್ತು. ಇಂಥ ಟೈಮಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯ ಜೀವನ ಕೂಡ ವೈಮನಸ್ಸು ಗಲಾಟೆಗಳಿಂದ ಮಾಧ್ಯಮದಲ್ಲಿ ಸುದ್ದಿಯಾಗ್ತಿತ್ತು ಅನ್ನೋದು ಕೂಡ ಗಮನಾರ್ಹ. 2017 ಪವಿತ್ರ ವಿರುದ್ಧ ಆಕ್ರೋಶ. ಇಂಥ ಪವಿತ್ರ ಗೌಡ 2017ರಲ್ಲಿ ತಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ನ ಪ್ರೊಫೈಲ್ ಫೋಟೋ ಚೇಂಜ್ ಮಾಡಿ ತಾವು ಮತ್ತು ದರ್ಶನ್ ಒಟ್ಟಿಗಿರೋ ಫೋಟೋ ಹಾಕಿದ್ರು. ಇದಕ್ಕೆ ದರ್ಶನ್ ಅಭಿಮಾನಿಗಳಿಂದ ಭಾರಿ ಆಕ್ರೋಶ ಕೇಳಿಬಂತು. ಕೊನೆಗೆ ಆ ಫೋಟೋವನ್ನ ಪವಿತ್ರ ಗೌಡ ತೆಗಿಬೇಕಾಯ್ತು. 2022 ಸ್ವಂತ ಬಿಸ್ನೆಸ್ಗೆ ಎಂಟ್ರಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಶಸ್ಸು ಕಾಣದ ಪವಿತ್ರ ಗೌಡ 2022ರಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಎಂಬ ಫ್ಯಾಷನ್ ಡಿಸೈನ್ ಸ್ಟುಡಿಯೋ ಓಪನ್ ಮಾಡಿದ್ರು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಈ ಸ್ಟುಡಿಯೋ ಇದೆ. ನಟಿಯರಿಗೆ ಮದುವೆ, ಸಭೆ, ಸಮಾರಂಭಗಳಿಗೆ ಸ್ಯಾರಿ ಮತ್ತು ಡ್ರೆಸ್ ಗಳನ್ನ ಡಿಸೈನ್ ಮಾಡಿಕೊಡೋದು ಇವರ ಕೆಲಸ. ಪವಿತ್ರ ಬಗ್ಗೆ ವಿಜಯಲಕ್ಷ್ಮಿ ಹೇಳೋದೇನು? ಫ್ರೆಂಡ್ಸ್, ಪವಿತ್ರ ಗೌಡ ತಾವು ದರ್ಶನ್ ಜೊತೆಗಿರೋ ಫೋಟೋಗಳನ್ನ ಶೇರ್ ಮಾಡ್ಕೊಂಡ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಕುರಿತು ಏನಾದ್ರೂ ಬರೆದುಕೊಂಡ್ರೆ ಅಥವಾ ಇವರಿಬ್ಬರು ಜೊತೆಗಿರೋ ಫೋಟೋಗಳನ್ನ ಬೇರೆಯವರು ಹಾಕಿದ್ರು ವಿಜಯಲಕ್ಷ್ಮಿ ಸಿಟ್ಟಿಗೆದ್ದ ಹಲವು ಪ್ರಸಂಗಗಳು ನಡೆದಿವೆ. 2023ರಲ್ಲಿ ದರ್ಶನ್ ರ ಬರ್ತ್ಡೇ ಸೆಲೆಬ್ರೇಷನ್ ಫೋಟೋವನ್ನ ನಟಿ ಕಮ್ ಪವಿತ್ರ ಗೌಡರ ಸ್ನೇಹಿತೆ ಮೇಘಾ ಶೆಟ್ಟಿ ಶೇರ್ ಮಾಡ್ಕೊಂಡಿದ್ರು. ಆಗ ಮೇಘಾ ಶೆಟ್ಟಿ ವಿರುದ್ಧವೇ ಸಿಡಿಮಿಡಿಗೊಂಡಿದ್ರು ವಿಜಯಲಕ್ಷ್ಮಿ. ನಂತರ 2024ರಲ್ಲಿ ದರ್ಶನ್ ಜೊತೆಗಿನ ವಿಡಿಯೋವೊಂದನ್ನ ಶೇರ್ ಮಾಡಿದ್ದ ಪವಿತ್ರ ಗೌಡ ನಮ್ಮ ಸಂಬಂಧಕ್ಕೆ 10 ವರ್ಷಗಳಾಗಿವೆ ಅಂತ ಬರೆದುಕೊಂಡಿದ್ರು. ಆಗ ಪವಿತ್ರ ವಿರುದ್ಧ ಕೆಂಡಾಮಂಡಲರಾಗಿದ್ದ ವಿಜಯಲಕ್ಷ್ಮಿ ಕಾನೂನು ಕ್ರಮದ ಎಚ್ಚರಿಕೆ ಕೊಟ್ಟಿದ್ರು. 2018ರಲ್ಲಿ ದರ್ಶನ್ ತಾಯಿ ಮೀನಾ ತೂಗುದೀಪ ಮತ್ತು ಸಹೋದರಿ ದಿವ್ಯಾ ಜೊತೆಗಿದ್ದ ಪವಿತ್ರ ಗೌಡ ಫೋಟೋಗಳು ವೈರಲ್ ಆಗಿದ್ವು. ಇಂಥ ಪವಿತ್ರ ಗೌಡ ಹೆಸರು ಈಗ ಚಿತ್ರದುರ್ಗ ಮೂಲದ ದರ್ಶನ್ ಅಭಿಮಾನಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕೇಳಿ ಬಂದಿದೆ. ಪವಿತ್ರಳ ಮೊದಲ ಗಂಡ ಯಾರು? ಡಿವೋರ್ಸ್ ಕೊಟ್ಟಿದ್ಯಾಕೆ ಗೊತ್ತಾ? ಫ್ರೆಂಡ್ಸ್, ಪವಿತ್ರ ಗೌಡ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೂ ಮೊದಲೇ ಮದುವೆಯಾಗಿದ್ರು. ಇವರ ಮೊದಲ ಗಂಡನ ಹೆಸರು ಸಂಜಯ್ ಸಿಂಗ್. ಇಬ್ರು ಪ್ರೀತಿಸಿ ಚಿಕ್ಕ ವಯಸ್ಸಲ್ಲೇ ಮದುವೆಯಾದ್ರು. ಮದುವೆಯಾಗುವಾಗ ಪವಿತ್ರಗೆ 18 ವರ್ಷ ಎನ್ನಲಾಗುತ್ತೆ. ಈ ದಂಪತಿಗೆ ಖುಷಿ ಗೌಡ ಎಂಬ ಮಗಳಿದ್ದಾಳೆ. ಆದ್ರೆ ಪವಿತ್ರ ಮತ್ತು ಸಂಜಯ್ ಸಿಂಗ್ ದಾಂಪತ್ಯ ಹೆಚ್ಚು ದಿನ ಉಳಿಯಲಿಲ್ಲ. ವಿರಸ ಮೂಡಿದ ಹಿನ್ನೆಲೆ ಇಬ್ಬರು ಪರಸ್ಪರ ದೂರವಾದ್ರು, ಡಿವೋರ್ಸ್ ಪಡೆದ್ರು. ಸೊ ಫ್ರೆಂಡ್ಸ್, ಇದಿಷ್ಟು ಪವಿತ್ರ ಗೌಡ ಯಾರು, ಇವರ ಹಿನ್ನೆಲೆ ಏನು, ಮೊದಲ ಗಂಡ ಯಾರು, ದರ್ಶನ್ ಪರಿಚಯವಾಗಿದ್ದು ಹೇಗೆ ಅನ್ನೋದು ಸೇರಿದಂತೆ ಕೆಲವೊಂದು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.